ಓಂ ಅನುಪಪತ್ತೇಸ್ತು ನ ಶಾರೀರಃ ಓಂ. ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 2ನೇ ಪಾದದ 3ನೇ ಸೂತ್ರವನ್ನು ನಾವು ನೋಡ್ತಿದ್ದೀವಿ. ಅದರಲ್ಲಿ ತತ್ವಪ್ರಕಾಶಿಕ ನೋಡಿ ಮುಗಿದಿದೆ. ತತ್ವ ಪ್ರದೀಪವನ್ನು ಈಗಾಗಲೇ ಸ್ವಲ್ಪ ನೋಡಿದ್ದೇವೆ. ಅದರ ಮುಂದುವರಿದ ಭಾಗವನ್ನು ಗಂಗೆಯ ತೀರದ ಶುಕಸ್ಥಳ ಈ ಪವಿತ್ರ ಪರಿಸರದಲ್ಲಿ ನಾವು ನೋಡ್ತಾ ಇದ್ದೀವಿ. ಶುಕಾಚಾರ್ಯರು ಭಾಗವತ ವರ್ಣನೆ ಮಾಡಿದಂಥ, ಭಾಗವತವನ್ನು ಎಲ್ರಿಗೂ ಬೋಧಿಸಿದಂಥ ಪರಮ ಪವಿತ್ರವಾದಂಥ ಸುಂದರವಾದ ಪರಿಸರ. ವಟವೃಕ್ಷ, 5000 ವರ್ಷದ ಹಿಂದಿನ ವಟವೃಕ್ಷವೂ ಕೂಡ ಇಲ್ಲಿದೆ. ಆ ಪರಿಸರದಲ್ಲಿ ಆ ತತ್ವ ಪ್ರದೀಪವನ್ನು ಈಗ ನಾವು ನೋಡ್ತಾ ಇದ್ದೀವಿ. ಭವಾನೇವ ಸ್ವಾಪ್ನವದಿತಿ ವಾದಿನಿ ತತ್ವವಾದಿನಿ ತಸ್ಮಿನ್ ಅನುಪದೇಷ್ಟರಿ ಕಾ ನಿವಾರಣ ಯುಕ್ತಿ. ಈ ಜೀವ ಮತ್ತು ಬ್ರಹ್ಮರಿಬ್ಬರು ಕೂಡ ಅಭಿನ್ನರು ಅಂತ ಅದ್ವೈತಿಗಳು ಅಭಿಪ್ರಾಯಪಟ್ಟರು. ಆದ್ದರಿಂದ ಬ್ರಹ್ಮನೇ ಸರ್ವಗತ ಅಥವಾ ಜೀವನೇ ಸರ್ವಗತ. ಜೀವ ಸರ್ವಗತ ಅಂದ್ರೂ ಅದು ಬ್ರಹ್ಮನಿಗೆ ಸಲ್ಲುತ್ತದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ರು. ಆಗ ತ್ರಿವಿಕ್ರಮ ಪಂಡಿತರು ಅನೇಕ ದೋಷಗಳನ್ನ ಅಲ್ಲಿ ತೋರಿಸಿದ್ರು. ಇದು ಈಗ ನಡೆದಿರುವ ಚರ್ಚೆ ಏನಿದೆ, ಇದು ಏಕದೇವತಾವಾದದ ದೃಷ್ಟಿಯಿಂದ. ಪರಬ್ರಹ್ಮನನ್ನ ಬಿಟ್ರೆ ಇರುವಂತ ಜೀವ ಒಬ್ಬನೇ, ಆ ಒಬ್ಬನೇ ಏಕಜೀವ. ಆ ಏಕಜೀವವಾದದಲ್ಲಿ ಇರುವ ಜೀವನ ಒಬ್ಬನೇ. ಆ ಜೀವನ ಅಜ್ಞಾನದಿಂದ ಈ ಜಗತ್ತೆಲ್ಲವೂ ಕೂಡ ಕಲ್ಪಿತ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಅನೇಕಾಭಾವ ನಾಯಂ ದೋಷ ಅನ್ನುವ ವಾದವೇ ಇಲ್ಲಿ ಮುಂದುವರೆದಿದೆ. ಆ ಒಬ್ಬ ಜೀವ ಯಾರು? ನೀನೋ ನಿನ್ನ ಗುರುವೋ ಅಂತ ಹೀಗೆ ತ್ರಿವಿಕ್ರಮ ಪಂಡಿತರು ಅದನ್ನ ಪ್ರಶ್ನೆ ಮಾಡಿ ನಿರಾಕರಿಸ್ತಾ ಇದ್ದಾರೆ. ನಿನಗೆ ದೊರೆತಂಥ ಗುರು ಒಂದು ವೇಳೆ ನಿನ್ನ ದೌರ್ಭಾಗ್ಯದಿಂದ ತತ್ವವಾದಿ ಆಗಿದ್ದರೆ, ನಿನ್ನನ್ನು ಸಮೀಪಿಸಿದಂಥ ಅಥವಾ ನೀನು ಸಮೀಪಿಸಿದಂಥ ಒಬ್ಬ ಗುರು ತತ್ವವಾದಿ ಆಗಿದ್ದರೆ, ತಸ್ಮಿನ್ ಅನುಪದೇಷ್ಟರಿ ಕಾ ನಿವಾರಣ ಯುಕ್ತಿ. ಅವನು ನಿನಗೆ ಅದ್ವೈತವನ್ನೇ ಬೋಧನೆ ಮಾಡಿದರೆ ಸರಿ. ಅದ್ವೈತವನ್ನು ಅವನು ಬೋಧನೆ ಮಾಡದೆ ಹೋದರೆ, ತತ್ವವಾದವನ್ನೇ ಅವನು ಬೋಧನೆ ಮಾಡಿದರೆ, ತಾನು ನಂಬಿದ ಸಂಗತಿಯನ್ನೇ ನಿನಗೆ ಅವನು ಬೋಧನೆ ಮಾಡಿದರೆ ಕಾ ನಿವಾರಣ ಯುಕ್ತಿ. ಅದ್ವೈತ ಜ್ಞಾನದಿಂದಲೇ ಮೋಕ್ಷ ಆಗ್ತದೆ ಅಂತ ಹೇಳುವ ನಿನಗೆ ಅವನು ತತ್ವವನ್ನೇ ಬೋಧನೆ ಮಾಡಿಬಿಟ್ರೆ, ತಾನು ನಂಬಿದ್ದನ್ನು ನಿನಗೆ ಬೋಧನೆ ಮಾಡಿದರೆ ಅದಕ್ಕೆ ಏನು ಪರಿಹಾರ? ತ್ವದಜ್ಞಾನ ಪರಿಕಲ್ಪಿತಂ ಸರ್ವಮಿತಿ ತದುಕ್ತಿರೇವ ಯುಕ್ತಿ. ಅದಕ್ಕೆ ಅವರು ಹೀಗೊಂದು ಪರಿಹಾರ ಹೇಳುವ ಪ್ರಯತ್ನ ಮಾಡ್ತಾರೆ. ತ್ವದಜ್ಞಾನ ಪರಿಕಲ್ಪಿತಂ ಸರ್ವಂ. ಶಾಸ್ತ್ರದಲ್ಲಿ ಹೀಗೆ ಮಾತಿದೆ, ಒಬ್ಬ ಜೀವನ ಅಜ್ಞಾನದಿಂದಲೇ ಪರಿಕಲ್ಪಿತವಾದ್ದು ಸಮಸ್ತ ಪ್ರಪಂಚ ಅಂತ. ಹೀಗೆ ಯುಕ್ತಿ ಇದೆ. ಆ ಶಾಸ್ತ್ರದ ಯುಕ್ತಿ ಏನಿದೆ, ಶಾಸ್ತ್ರದ ಯುಕ್ತಿಯನ್ನೇ ಈ ಗುರು ಹೇಳ್ತಾನೆ ನಮಗೆ. ಆದ್ರಿಂದ ಆ ಮಾತೇ ಪ್ರಮಾಣ ಅಂತ ಹೇಳಿದ್ರೆ, ತ್ವಮಪಿ ತರ್ಹಿ ಶಿಷ್ಯಾಯ ಉಪದಿಶನ್ ಇದಂ ಅಸ್ಮದಾದಿಕಂ ತ್ವದಜ್ಞಾನ ಪರಿಕಲ್ಪಿತಮಿತ್ಯುಪದಿಶಸಿ. ನಿನಗೆ ತತ್ವವಾದಿಯಾದವನು ಗುರುವಾಗಿ ಸಿಗೋದಿಲ್ಲ, ಅದ್ವೈತವಾದಿಯಾದವನೇ ಗುರುವಾಗಿ ಸಿಗ್ತಾನೆ ಅಂತ ನೀನು ಅಭಿಪ್ರಾಯ ಪಡ್ತಿ. ಆವಾಗ ಏನು ಸಮಸ್ಯೆ ಆಗ್ತದೆ ಅಂದ್ರೆ, ನೀನು ಗುರುವಿನಿಂದ ಬೋಧನೆ ಪಡೆದು ನಿನ್ನ ಶಿಷ್ಯನಾದವನಿಗೆ ಬೋಧನೆ ಮಾಡುವಾಗ, ಇದಂ ಅಸ್ಮದಾದಿಕಂ, ಈ ಸಮಸ್ತ ಪ್ರಪಂಚ, ನಿನ್ನ ಗುರುವಾದ ನಾನು ಮತ್ತು ಈ ಸಮಸ್ತ ಪ್ರಪಂಚ ಎಲ್ಲವೂ ಕೂಡ ತ್ವದಜ್ಞಾನ ಪರಿಕಲ್ಪಿತಂ, ಶಿಷ್ಯನಾದ ನಿನ್ನ ಅಜ್ಞಾನದಿಂದ ಪರಿಕಲ್ಪಿತ ಅಂತ ಉಪದೇಶ ಮಾಡಬೇಕು. ಇತಿ ಉಪದೇಶಸಿ, ಹೀಗೆ ನೀನು ಅನಿವಾರ್ಯವಾಗಿ ಮಾಡಬೇಕು. ಅತಃ ಶಿಷ್ಯಾಜ್ಞಾನ ಪರಿಕಲ್ಪಿತತ್ವಾತ್ ಬತ ತವ ಮೋಕ್ಷಂ ಪ್ರತಿ ಪ್ರಯತ್ನ ಮೋಘಃ ಸ್ಯಾತ್. ಈಗ ನೀನು ಶಿಷ್ಯನಿಗೆ ಏನು ಬೋಧನೆ ಮಾಡಿದೆ? ನಿನ್ನ ಅಜ್ಞಾನದಿಂದ ಈ ಜಗತ್ತು ಕಲ್ಪಿತ ಆಗಿದೆ ಅಂತ. ಹಾಗೆ ಬೋಧನೆ ಮಾಡುವಾಗ ಆ ಶಿಷ್ಯನಾದವನ ಅಜ್ಞಾನದಿಂದ ಜಗತ್ತು ಕಲ್ಪಿತ ಆಗಿರೋದ್ರಿಂದ ತತ್ವಜ್ಞಾನಕ್ಕಾಗಿ ಆ ಶಿಷ್ಯ ಪ್ರಯತ್ನ ಪಡಬೇಕು. ಅವನು ಮೋಕ್ಷಕ್ಕಾಗಿ ಪ್ರಯತ್ನ ಪಡುವುದರಲ್ಲಿ ಒಂದಿಷ್ಟು ಅರ್ಥ ಇದೆ. ಆದರೆ ತವ ಮೋಕ್ಷಂ ಪ್ರತಿ ಪ್ರಯತ್ನ, ನೀನು ಮೋಕ್ಷಕ್ಕಾಗಿ ಯಾಕೆ ಪ್ರಯತ್ನ ಪಡಬೇಕು? ಮೋಕ್ಷಕ್ಕಾಗಿ ನೀನು ಧರ್ಮಾಚರಣ, ಮತ್ತು ಶಾಸ್ತ್ರ ಪ್ರವಚನ, ಪಾಠ ಇತ್ಯಾದಿಗಳನ್ನು ಯಾಕೆ ಮಾಡಬೇಕು? ಬತ ತವ ಮೋಕ್ಷಂ ಪ್ರತಿ ಪ್ರಯತ್ನ ಮೋಘಸ್ಯಾತ್. ನಿನ್ನ ಶಿಷ್ಯನಾದವನು ಪ್ರಯತ್ನ ಪಡುವುದು ಸರಿ ಇದೆ. ಅವನ ಅಜ್ಞಾನದಿಂದ ಜಗತ್ತು ಕಲ್ಪಿತ ಆದ್ದರಿಂದ
ಅವನು ಪ್ರಯತ್ನ ಮಾಡುವುದಕ್ಕೆ ಒಂದು ಅರ್ಥ ಇದೆ, ನೀನು ಪ್ರಯತ್ನ ಮಾಡುವುದಕ್ಕೆ ಯಾವ ಅರ್ಥವೂ ಇಲ್ಲದಂತಾಗಬೇಕಾದಿತ್ತು. ಸರ್ವಥಾ ಮೋಹಮಯಸ್ಯ ರಜ್ಜು ಸರ್ಪವತ್ ಅಪವರ್ಗ ಅಯೋಗಾತ್. ಈ ನಿನ್ನ ದೃಷ್ಟಿಯಲ್ಲಿ ಈ ಸಮಸ್ತ ಪ್ರಪಂಚ ಎಲ್ಲವೂ ಕೂಡ ಮೋಹಮಯ, ನಿನ್ನ ಶಿಷ್ಯನ ದೃಷ್ಟಿಯಿಂದನೂ ಹಾಗೇನೆ. ಮೋಹಮಯವಾದಂತಹ ಈ ಜಗತ್ತೇನಿದೆ ಇದು ರಜ್ಜು ಸರ್ಪದಂತೆ. ಕತ್ತಲಲ್ಲಿ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡಿರ್ತೀವಲ್ಲ, ಅದರಂತೆ ಈ ಜಗತ್ತು. ಆ ಜಗತ್ತು ಕೂಡ ಎಲ್ಲವೂ ಅಜ್ಞಾನದಿಂದ ಕಲ್ಪಿತವಾದ್ದು. ಅಪವರ್ಗ ಅಯೋಗಾತ್. ಆದ್ರಿಂದ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮೋಹದಿಂದ ಕಲ್ಪಿತವಾದ, ಮೋಹದಿಂದ ಕಂಡಿದೆ ಅಷ್ಟೇ. ಆದ್ರಿಂದ ಅಪವರ್ಗ ಮೋಕ್ಷ ಅಂತ ಅನ್ನುವುದೇ ಸಾಧ್ಯ ಇಲ್ಲ. ಕಿಂಚ ತಾದೃಗಾಚಾರ್ಯಾತ್ ಉಪದೇಶಸ್ಯ ಭ್ರಮ ಮಾತ್ರತ್ವಾತ್. ಅದಕ್ಕೆ ಅವ್ರು ಏನು ಹೇಳುವ ಸಾಧ್ಯತೆ ಇದೆ? ಹೌದು, ಕಪ್ಪೆ ಚಿಪ್ಪಿನಲ್ಲಿ ಒಂದು ಬೆಳ್ಳಿ ಕಾಣ್ತದೆ, ಹಗ್ಗದಲ್ಲಿ ಹಾವು ಕಾಣ್ತದಲ್ಲ, ಅದು ಮೋಹದಿಂದ ಕಲ್ಪಿತವಾದ್ದು ಅಂತ ನಮಗಾರು ತಿಳಿಬೇಕು, ಇನ್ಯಾರಾದ್ರೂ ಹೇಳಬೇಕು. ಇಲ್ಲಿ ನಮಗೆ ಗುರುವಾದವನು ಹೇಳ್ತಿದ್ದಾನೆ, ಶಿಷ್ಯನಿಗೆ ಗುರು ಹೇಳ್ತಿದ್ದಾನೆ ಜಗತ್ತೆಲ್ಲವೂ ಕೂಡ ಬ್ರಹ್ಮನ ಅಜ್ಞಾನದಿಂದ ಕಲ್ಪಿತವಾದ್ದು ಅಂತ ಹೇಳ್ತಿದ್ದಾನೆ. ಹಾಗೆ ಯಾರೊಬ್ರು ಹೇಳ್ಬೇಕಲ್ಲ, ಶಾಸ್ತ್ರದ ಮಾತಿಗನುಸಾರವಾಗಿ ಹಾಗೆ ಹೇಳಬೇಕು. ಆದ್ರಿಂದ ಗುರುವಾದವನ ಮಾತನ್ನು ಶಿಷ್ಯ ಕೇಳಬೇಕು ಅಂತ ಅಂದ್ರೆ ಆ ಮಾತಿಗೆ ಉತ್ತರ ಹೇಳ್ತಾರೆ. ತಾದೃಗಾಚಾರ್ಯ ಉಪದೇಶಸ್ಯ, ಆ ಆಚಾರ್ಯ ಏನು ಉಪದೇಶ ಮಾಡ್ತಿದ್ದಾನೆ ಆ ಉಪದೇಶವೂ ಕೂಡ ಭ್ರಮ ಮಾತ್ರನೇ. ಯಾಕೆಂದ್ರೆ ನಿನ್ನ ದೃಷ್ಟಿಯಲ್ಲಿ ಇರುವ ಜೀವ ಅಂದ್ರೆ ಏಕಜೀವ ಅಂದ್ರೆ ನೀನೊಬ್ಬನೇ, ಶಿಷ್ಯ ಒಬ್ಬನೇ. ಆ ಆಚಾರ್ಯ ಉಪದೇಶ ಮಾಡ್ತಾನೆ ಅನ್ನುವುದು ಭ್ರಮ ಮಾತ್ರವೇ. ಅವನೇನು ಉಪದೇಶ ಮಾಡ್ತಿಲ್ಲ, ಉಪದೇಶ ಮಾಡ್ತಿದ್ದಾನೆ, ನೀನು ಅದನ್ನು ಕೇಳ್ತಾ ಇದ್ದೀಯ ಅನ್ನುವುದು ಭ್ರಮೆಯೇ. ಭ್ರಮ ಮಾತ್ರತ್ವ ತದುದ್ಭೂತ ತತ್ವೋಪಲಂಭೋಪಿ ಭ್ರಮಾಂತರ್ಭಾವಿ. ಆಚಾರ್ಯರು ಶಿಷ್ಯನನ್ನು ಕೂಡಿಸ್ಕೊಂಡು ಬೋಧನೆ ಮಾಡ್ತಿದ್ದಾರೆ, ಆ ಬೋಧನೆಯನ್ನು ಕೇಳಿ ಶಿಷ್ಯನಿಗೆ ತತ್ವಜ್ಞಾನ ಆಗಿದೆ ಅನ್ನುವುದು ಆ ಒಟ್ಟಾರೆ ದೊಡ್ಡ ಭ್ರಮೆಯಲ್ಲಿ ಸೇರಿದ ಒಂದು ಸಣ್ಣ ಭ್ರಮ ಅಷ್ಟೇ. ಅತಶ್ಚ ಅತತ್ವಂ ದೃಷ್ಟಂ ತತ್ವಂ ಮನ್ಯಮಾನಸ್ಯ ಹಂತ ಮುಕ್ತತ್ವಮಪಿ ಭ್ರಾಂತಿ ಮಾತ್ರಂ ಸ್ಯಾತ್. ನೀವು ತಿಳ್ಕೊಂಡಿರುವುದು ಅತತ್ವವನ್ನ, ಆದ್ರೆ ಅದನ್ನು ತತ್ವ ಅಂತ ತಿಳ್ಕೊಂಡಿದ್ದೀರಿ, ತಪ್ಪನ್ನೇ ತಿಳ್ಕೊಂಡಿದ್ದೀರಿ, ಆ ತಪ್ಪನ್ನು ಸರಿ ಅಂತ ಭ್ರಮಿಸಿದ್ದೀರಿ. ಹೀಗಾದಾಗ ನಿಮಗೆ ನಾನು ನಾಳೆ ಮುಕ್ತನಾಗ್ತೇನೆ ಅಂತ ಈಗ ತಿಳ್ಕೊಂಡಿದ್ದೀರಿ. ಒಂದ್ ಯಾವುದೋ ಕಾಲದಲ್ಲಿ ಮುಕ್ತನಾದೆ ಅಂತ ನೀವು ತಿಳ್ಕೊಂಡ್ರು ಕೂಡ ಈ ಎಲ್ಲಾ ಭ್ರಮಗಳಲ್ಲಿ ಈ ಎಲ್ಲವೂ ಭ್ರಮೆಗಳು ಹೇಗೋ ಹಾಗೆ ಅದು ಒಂದು ಭ್ರಮ. ಅಂತ ಮುಕ್ತತ್ವಮಪಿ ಭ್ರಾಂತಿ ಮಾತ್ರ ಸ್ಯಾತ್. ನಾನು ಮುಕ್ತ ಆದೆ ಅನ್ನುವ ನಿನ್ನ ತಿಳುವಳಿಕೆಯು ಭ್ರಾಂತಿಯೇ ಆಗಬೇಕಾದಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ ಸತ್ಯಮೇವಂ ವದಾಮಿ. ಹೌದು, ಅದು ಸರಿಯೇ ಇದೆ, ಮುಕ್ತ ಆದೆ ಅನ್ನೋದು ಭ್ರಾಂತಿನೇ ಅಲ್ವಾ. ತದಾನಿಮೇವ ಮುಕ್ತತ್ವಂ ಭ್ರಾಂತಿ ಮಾತ್ರತ್ವಂ ನಿತ್ಯ ಮುಕ್ತತ್ವಾತ್. ಜೀವ ನಿತ್ಯ ಮುಕ್ತ ಅವನು. ಯಾಕಂದ್ರೆ ಉಪನಿಷತ್ ಹೇಳ್ತದೆ ವಿಮುಕ್ತಶ್ಚ ವಿಮುಚ್ಯತೆ ಅಂತ ಶ್ರುತಿ ಹೇಳ್ತದೆ. ಆದ್ರಿಂದ ನಿತ್ಯ ಮುಕ್ತನಾಗಿರುವುದರಿಂದ ತದಾನಿ ಈಗ ಮುಕ್ತನಾದೆ ಅನ್ನೋದು ಭ್ರಮೆಯೇ ಹೌದು. ನೀವು ದ್ವೈತಿಗಳು ನಮಗೆ ನೀವು ಇದು ಭ್ರಾಂತಿ ಆಗ್ಬೇಕಾದಿತ್ತು ಅಂತ ಹೇಳುವುದಕ್ಕೆ ಏನು ಅರ್ಥ ಇದೆ? ಅದನ್ನ ಭ್ರಾಂತಿ ಅಂತ ನಾವೇ ಒಪ್ಪುತ್ತೇವೆ, ನೀವು ಅದನ್ನ ನಮಗೇನು ಹೇಳುವುದಿದೆ ಅಂತ ಅವರೊಂದು ಪ್ರಶ್ನೆ ಕೇಳ್ತಾರೆ. ಸಂವದಸೇ ತರ್ಹಿ ಜ್ಞಾನಮಂತರೇಣ ಸರ್ವದಾ ಮುಕ್ತತ್ವಂ ಸತ್ಯಂ ಜ್ಞಾನಾನ್ಮುಕ್ತತ್ವಂ ಅಸತ್ಯಮಿತ್ಯಹೋ ಬಹು ವಿರುದ್ಧ ಪ್ರಲಾಪಿನಃ ಮಾತೃಮುಖಸ್ಯ ನಿರ್ಲಜ್ಜತ. ಹಾಗಾದ್ರೆ ಏನಾಯ್ತು? ಯಾವಾಗ್ಲೂ ಮುಕ್ತನೇ ಆಗಿದ್ದಾನೆ ಜೀವ. ಮುಕ್ತನೇ ಆಗಿದ್ದಾನೆ ಅಂದ್ರೆ ಜ್ಞಾನಕ್ಕಾಗಿ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡುವುದಕ್ಕೆ ಏನು ಅರ್ಥ ಇಲ್ಲ. ಜ್ಞಾನ ಇಲ್ಲದೇನೆ ಯಾವಾಗ್ಲೂ ನೀನು ಮುಕ್ತನೇ ಆಗಿದ್ದಿ ಅಂತ ಆದ್ರೆ ಶ್ರವಣ ಆತ್ಮಾವ ಅರೇ ದ್ರಷ್ಟವ್ಯ, ಭಗವಂತನ ನೋಡ್ಬೇಕು, ಅದಕ್ಕಾಗಿ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಇಷ್ಟೆಲ್ಲ ವೇದವಾಕ್ಯಗಳಿವೆ ಅಲ್ಲ. ಜ್ಞಾನಾನ್ ಮುಕ್ತತ್ವಂ ಅಸತ್ಯಂ, ಜ್ಞಾನವನ್ನು ಪಡೆದು ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳುವುದೆಲ್ಲ ಅರ್ಥ ಏನ ಅಂತ ಆಗ್ತದೆ ನಿಮ್ಮ ಮತದಲ್ಲಿ, ಅದು ಅಸತ್ಯ ಅಂತ ಆಗ್ತದೆ. ಇದು ಬಹು ವಿರುದ್ಧ ಪ್ರಲಾಪಿನಃ. ಅನೇಕ ವೇದಗಳು ಉಪನಿಷತ್ತುಗಳು ಭಾರತ ಭಾಗವತಾದಿಗಳ ಸಕಲ ಮಾತುಗಳಿಗೂ ಕೂಡ ಅದು ವಿರುದ್ಧ ಆಗ್ತದೆ. ಇದು ಇಲ್ಲೊಂದು ಮಾತೃಮುಖಸ್ಯ ಅಂತ ಏನೋ ಇದೆ, ಇನ್ನು ಕೆಲವು ಶಬ್ದಗಳೆಲ್ಲ ಅರ್ಥ ಆಗ್ಲಿಲ್ಲ ನನಗೆ, ಇಲ್ಲಿ ಅಂದ್ಬಿಟ್ಟು ಹೇಳಿರ್ತೇನೆ. ನಿರ್ಲಜ್ಜತ, ಎಷ್ಟು ನಿರ್ಲಜ್ಜನಾಗೆ ಎಲ್ಲಾ ವೇದಾದಿ ಶಾಸ್ತ್ರಗಳೆಲ್ಲವೂ ಕೂಡ ತತ್ವಜ್ಞಾನಕ್ಕಾಗಿ ಹೊರಟಿರುವ ಎಲ್ಲಾ ಶಾಸ್ತ್ರಗಳು ಕೂಡ ವ್ಯರ್ಥ ಅಂತ ನೀನು ಹೇಳ್ದಂತಾಯ್ತು. ಅವುಗಳು ಏನೂ ಇಲ್ಲದೇನು ಜ್ಞಾನವಿಲ್ಲದೇನೂ ಮುಕ್ತಿ ಬಂದೇ ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಿ. ಇದು ಎಂಥ ನಿರ್ಲಜ್ಜವಾದ ಕೆಲಸ ನಿಮ್ಮದು ಅಂತ ಅದರ ಅಭಿಪ್ರಾಯ. ಅನ್ನು ಮುಂದೆ ಅಥ ಯದಿ ಸಹ ಏಕಏವ ಆಚಾರ್ಯ ತರ್ಹಿ ಅಂತ ಏನು ಮುಂದಿನ ಮಾತೇನಿದೆ, ಇಲ್ಲಿಯವರೆಗೆ
ಶಿಷ್ಯನ ಅಜ್ಞಾನದಿಂದ ಕಲ್ಪಿತವಾದ ಜಗತ್ತು ಅನ್ನುವ ಪಕ್ಷ, ಮುಂದೆ ಆಚಾರ್ಯನ ಅಜ್ಞಾನದಿಂದ ಕಲ್ಪಿತವಾದ ಜಗತ್ತು ಅಂತ ಹೇಳುವ ಪಕ್ಷ ಇದ್ರ ಮುಂದಿಂದು. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ.